ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಸೌಂದರ್ಯ, ಪ್ರತಿಯೊಬ್ಬರು ಸುಂದರವಾಗಿ ಕಾಣಬೇಕು ಅಂತೇಳಿ ಆಶಿಸ್ತಾರೆ. ವಿವಿಧ ರೀತಿಯ ಪ್ರಯತ್ನಗಳನ್ನು ಸಹ ಮಾಡ್ತಾರೆ. ಅನೇಕ ಸೌಂದರ್ಯ ವರ್ಧಕ ಕ್ಲಿನಿಕ್ಗಳು ಸಹ ಇಂದು ಕಾಣ್ಬರ್ತಾ ಇದೆ. ಸೌಂದರ್ಯವನ್ನು ಉಳಿಸಿಕೊಳ್ಳಲಿಕ್ಕೆ, ಸೌಂದರ್ಯವನ್ನು ವರ್ಧನೆ ಮಾಡಿಕೊಳ್ಳಲಿಕ್ಕೆ ಶ್ರೀಗಂಧ ಹೇಳುವಂಥದ್ದು ಅತಿ ಶ್ರೇಷ್ಠವಾಗಿದೆ. ಶ್ರೀಗಂಧ, ಚಂದನ ಹಾಗೂ ಆಡುಭಾಷೆಯಲ್ಲಿ ಕರೆಯುವಂತಹ ಗಂಧ ಎಲ್ಲವೂ ಒಂದೇ ಆಗಿದೆ. ಈ ಸ್ಕಿನ್ ಕೇರ್ಗೆ ಅಥವಾ ಚರ್ಮದ ತಾಜಾತನ ಅಥವಾ ತಾರುಣ್ಯತೆಯನ್ನು ಉಳಿಸಿಕೊಳ್ಳಲು ಶ್ರೀಗಂಧವು ಅತಿ ಶ್ರೇಷ್ಠವಾಗಿದೆ. ಶ್ರೀಗಂಧ ತೈಲವನ್ನು ಪ್ರತಿನಿತ್ಯ ಅಲ್ಪ ಪ್ರಮಾಣದಲ್ಲಿ ಶರೀರಕ್ಕೆ ಹಚ್ಚಿಕೊಳ್ಳುವುದರಿಂದ ಚರ್ಮದ ಆರೋಗ್ಯವು ಉತ್ತಮ ರೀತಿಯಲ್ಲಿರ್ತದೆ. ಚರ್ಮದಲ್ಲಿ ಒಂದು ಸ್ನಿಗ್ಧತನ ಇರಬೇಕು. ಆ ಸ್ನಿಗ್ಧತನ ಇಲ್ಲದಿದ್ದರೆ ಚರ್ಮವು ರೂಕ್ಷವಾಗಿ ಅಥವಾ ಒರಟುತನವನ್ನು ಹೊಂದಿ ಅನೇಕ ರೀತಿಯ ಕಾಯಿಲೆಗಳಿಗೆ ಆಹ್ವಾನವನ್ನು ನೀಡ್ತದೆ. ಇವುಗಳಲ್ಲಿ ಸೋರಿಯಾಸಿಸ್, ಎಕ್ಸಿಮಾ ಇದು ಪ್ರಮುಖ ಕಾಯಿಲೆಗಳಾಗಿದೆ. ಯಾರು ಚರ್ಮದ ಆರೋಗ್ಯದ ಬಗ್ಗೆ ಗಮನ ಕೊಡುವುದಿಲ್ಲವೋ, ಯಾರು ವಾತ ಪ್ರಕೃತಿ ಅಂದರೆ ಚರ್ಮದ ಒರಟುತನ ಯಾರಲ್ಲಿ ಪ್ರಾಕೃತಿಕವಾಗಿ ಕಂಡುಬರುತ್ತದೋ ಇವರಲ್ಲಿ ಈ ಕಾಯಿಲೆಗಳು ಅತಿ ಬೇಗನೆ ಕಂಡುಬರ್ತದೆ. ಈ ಶ್ರೀಗಂಧ ತೈಲ ಹೇಳುವಂಥದ್ದು ಅತಿಯಾದ ಸ್ನಿಗ್ಧ ಗುಣವನ್ನು, ಮೃದು ಗುಣವನ್ನು ಹೊಂದಿದೆ. ಇವುಗಳನ್ನು ಪ್ರತಿನಿತ್ಯ ಗಂಟುಗಳಿಗೆ ಹಾಗೂ ಎಕ್ಸ್ಪೋಸ್ ಆಗುವಂಥ ಜಾಗಗಳಿಗೆ ಹಚ್ಚಿಕೊಂಡಾಗ ಈ ಸ್ನಿಗ್ಧ ಗುಣವನ್ನು ಚರ್ಮದಲ್ಲಿ ಸಮತೋಲನದಲ್ಲಿಟ್ಟು ವಿವಿಧ ರೀತಿಯ ಕಾಯಿಲೆಗಳು ಬರದಂತೆ ತಡೀತದೆ. ಇದು ಶರೀರದ ಕಾಂತಿಯನ್ನು, ಮುಖದ ಕಾಂತಿಯನ್ನು ವರ್ಧನೆ ಮಾಡ್ತದೆ. ಚರ್ಮವು ಸುಕ್ಕುಗಟ್ಟುವುದಿಲ್ಲ ಹಾಗೂ ನೆರಿಗೆಗಟ್ಟುವುದಿಲ್ಲ. ಈ ದೃಷ್ಟಿಯಿಂದಾಗಿ ಪ್ರತಿನಿತ್ಯ ಶ್ರೀಗಂಧದ ತೈಲವನ್ನು ಅಲ್ಪ ಪ್ರಮಾಣದಲ್ಲಿ ಹಚ್ಚಿಕೊಳ್ಳುವುದು ಅತಿ ಶ್ರೇಷ್ಠವಾಗಿದೆ. ಸಣ್ಣ ಮಕ್ಕಳಲ್ಲಿ ಕಂಡುಬರುವಂತಹ ತುರಿಕೆ ಕಜ್ಜಿ, ಇದನ್ನು ಸ್ಕೇಬಿಸ್ ಹೇಳಿ ಹೇಳ್ತೇವೆ. ಅಥವಾ ಇನ್ನಾವುದೇ ಚರ್ಮದ ವಿಕಾರಗಳಲ್ಲಿ ತುರಿಕೆಯು ಅತ್ಯಧಿಕವಾಗಿ ಕಂಡುಬಂದಾಗ ಶ್ರೀಗಂಧದ ತೈಲವನ್ನು ಉಪಯೋಗಿಸ್ಬೋದು. ಶ್ರೀಗಂಧ ತೈಲ ಹಾಗೂ ನಿಂಬ ತೈಲ, ನಿಂಬ ಅಂತೇಳಿದರೆ ಕಹಿಬೇವು, ಕಹಿಬೇವಿನಿಂದ ತಯಾರಿಸಿದಂಥ ತೈಲ ಹಾಗೂ ಶ್ರೀಗಂಧದಿಂದ ತಯಾರಿಸಿದ ತೈಲವನ್ನು ಸಮಾನ ಪ್ರಮಾಣದಲ್ಲಿ ಮಿಶ್ರ ಮಾಡಿ ದಿನಕ್ಕೆ 2 ಸಲ ಹಚ್ಚಬೇಕು. ಇವುಗಳನ್ನು ಹಚ್ಚುವುದರಿಂದ ಶರೀರದಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಚರ್ಮ ಸಂಬಂಧಿತ ಕಾಯಿಲೆಗಳು ವಾಸಿಯಾಗ್ತದೆ ಹಾಗೂ ಬರದಂತೆ ತಡೀತದೆ. ಶ್ರೀಗಂಧ ತೈಲವನ್ನು ಪ್ರತಿನಿತ್ಯ 1 ಗ್ಲಾಸ್ ಹಾಲಿನಲ್ಲಿ 10 ರಿಂದ 15 ಡ್ರಾಪ್ಸ್ ಹನಿಗಳಷ್ಟು ಹಾಕಿ ಪ್ರತಿನಿತ್ಯ ರಾತ್ರಿ ಮಲಗುವಾಗ ಕುಡಿಯುವುದರಿಂದ ಶರೀರದ ಆರೋಗ್ಯವು ಉತ್ತಮ ರೀತಿಯಲ್ಲಿರಲು ಸಹಕಾರಿಯಾಗ್ತದೆ. ಚರ್ಮವನ್ನು ಆರೋಗ್ಯವಂತವನ್ನಾಗಿ ಇಡ್ತದೆ. ಈ ರೀತಿಯಾಗಿ ಶ್ರೀಗಂಧ ತೈಲವನ್ನು ಚರ್ಮದ ಆರೋಗ್ಯಕ್ಕಾಗಿ, ಸೌಂದರ್ಯ ವರ್ಧನೆಗಾಗಿ ಪ್ರತಿನಿತ್ಯ ಸೇವಿಸುವುದು ಅತಿ ಶ್ರೇಷ್ಠವಾಗಿದೆ. ಸೆಕೆಗಾಲದಲ್ಲಿ ನೀರಡಿಕೆ ಹೇಳುವಂಥದ್ದು ಸಾಮಾನ್ಯವಾಗಿ ಕಂಡುಬರುವಂಥದ್ದು. ಸ್ಪೋರ್ಟ್ಸ್ ಪರ್ಸನ್ ಆಟೋಟ ಚಟುವಟಿಕೆಗಳಲ್ಲಿ ಅತಿಯಾಗಿ ಭಾಗವಹಿಸುವರಲ್ಲಿ ಸಹ ನೀರಡಿಕೆ ಹೇಳುವಂಥದ್ದು ಪ್ರತಿನಿತ್ಯ ಆಗ್ತಾ ಇರ್ತದೆ. ಶರೀರದಿಂದ ನೀರಿನಂಶ ವ್ಯಯ ಆಗ್ತಾ ಇರ್ತದೆ. ಅದನ್ನು ಆಗಾಗಲೇ ರಿಪ್ಲೇಸ್ ಮಾಡಬೇಕಾಗುವಂಥದ್ದು ಅತಿ ಅವಶ್ಯಕ. ಈ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಅಲ್ಪ ಪ್ರಮಾಣದಲ್ಲಿ 2-3 ಬಿಂದುಗಳಾಗುವಷ್ಟು, ಹನಿಗಳಾಗುವಷ್ಟು ಶ್ರೀಗಂಧ ತೈಲವನ್ನು ಹಾಕಿ ಕುಡಿಯುವುದರಿಂದ ನೀರಡಿಕೆಯು ಶಮನವಾಗ್ತದೆ. ಇಲ್ಲಿ ಶ್ರೀಗಂಧ ತೈಲದ ಜೊತೆಗೆ ಸ್ವಲ್ಪ ಉಷಿರ ಅಂದರೆ ಲಾವಂಚವನ್ನು ಸಹ ಹಾಕಿ ಕುದಿಸಿ ಕುಡಿಯುವುದು ಅತಿ ಶ್ರೇಷ್ಠವಾಗಿದೆ. ಈ ಶ್ರೀಗಂಧ ಹೇಳುವಂಥದ್ದು ಮನಸ್ಸಿಗೂ ಸಹ ಅತಿ ಒಳ್ಳೆಯದು. ಮನಸ್ಸಿನ ತಾಜಾತನ, ಆಹ್ಲಾದತೆಯನ್ನು ಉಂಟು ಮಾಡ್ತದೆ. ಮನಸ್ಸನ್ನು ಒಳ್ಳೆಯ ಸಮತೋಲನದ ಒಂದು ಹಂತದಲ್ಲಿ ಇಡ್ತದೆ. ಈ ರೀತಿಯಾಗಿ ಈ ಶ್ರೀಗಂಧವನ್ನು ವಿವಿಧ ರೀತಿಯಲ್ಲಿ ಉಪಯೋಗಿಸಿ ಮನಸ್ಸಿನ ಆರೋಗ್ಯಕ್ಕೂ ಸಹ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುವುದರಿಂದ ಪ್ರತಿನಿತ್ಯ ಉಪಯೋಗಿಸುವುದು ಅತಿ ಶ್ರೇಷ್ಠ. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ
तन्नो धन्वन्तरिः प्रचोदयात्